ಒನ್ ಚಾನ್ಸ್ ಇಲ್ಲ. ನಾನು ಕಾಟ ಇನ್ನೊಂದ್ಸರಿ ಬಿಕಾಸ್ ಆಫ್ ಡೈಲಾಗ್ಸ್ಗೋಸ್ಕರ ಇನ್ನೊಂದ್ಸರಿ ಸಿನಿಮಾ ನೋಡಬೇಕು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಹೇಳಿ ನೀನೇ ಹೇಳಿ. ಆಕ್ಟಿಂಗ್ ಬಿಡಿ, ಸ್ಪೇಸ್ ಕೊಟ್ಟಿದ್ದಕ್ಕೆ ನಾನು ಆ್ಯಕ್ಟ್ ಮಾಡ್ತೀನಿ. ಎವ್ರಿ ಸೀನು ನಾವೇ ಗೋತ್ರು ಮಾಡ್ದಂಗೆ ತುಂಬಾ ಚೆನ್ನಾಗಿದೆ. ಅವ್ರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಈ ಥರದೊಂದು ಸಿನಿಮಾ ತಯಾರು ಮಾಡೋದಕ್ಕೆ ರೈಟರ್ ಡೈಲಾಗ್ ನೋಡ್ಬೇಕು ನೀವು. ನಾನು ಅವ್ರ ಅಭಿಮಾನಿ ಆಗ್ಬಿಟ್ಟೆ ಅಂತ ಹೇಳ್ತೀನಲ್ಲ. ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ, ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡ್ತಾ ಇದೆ ಅಂದರೆ ಈ ಥರದ ರೈಟ್ರು, ಆ ಥರದ ಡೈರೆಕ್ಟ್ರು, ಆ ಥರದೊಬ್ಬ ಹೀರೋ ಅವ್ರು ಆರಿಸ್ಕೊಂಡು. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಪುಟ್ಟ ಕ್ಯಾರೆಕ್ಟರ್ ನಂದು, ಬಟ್ ಎಸ್, ಬಿಕಾಸ್ ಐ ವಾಸ್ ಸೋ ಎಮೋಷ್ನಲ್ ಬಿಕಾಸ್ ಆಫ್ ದ ಡೈಲಾಗ್ಸ್. ಆಮೇಲೆ ದ ವೇ ಹಿ ಹ್ಯಾಂಡಲ್ಡ್ ತರುಣ್ ಇದೆಯಲ್ಲ, ಆ ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಸೆಲೆಬ್ರಿಟಿನ ಹೆಂಗೆ ಸರ್ ಹ್ಯಾಂಡಲ್ ಮಾಡೋದು ನೋಡಿ ಸರ್. ಅಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಜನ ಸೇರಿದ್ದಾರೆ, 3 ಗಂಟೆಗೆ ಶೋ ಹಾಕ್ತಾರೆ. ಆಮೇಲೆ ಅವ್ರು ಪ್ರತಿ ಒಂದೊಂದು ಫ್ರೇಮ್ಗೂ ಜನ ದರ್ಶನ್ ಅವ್ರು ಬರ್ತಿದ್ದಾಗೆ ಅಲ್ಲೇ ಪಟಾಕಿ ಹೊಡಿತಾರೆ, ಹೂನಾರ ಹಾಕ್ತಾರೆ. ಅಂದರೆ ಅಷ್ಟೊಂದು ಅಭಿಮಾನಿಸುವ ಒಬ್ಬ ಕಲಾವಿದರನ್ನ ತೆರೆ ಮೇಲೆ ತಗೊಂಬರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು ಆ ವಯಸ್ಸಿಗೆ. ಅವ್ರನ್ನ ಬರೀ ಹೀರೋ ಆಗಿ ನೋಡಲ್ಲ, ದೇವ್ರ ಥರ ನೋಡ್ತಾರೆ ಅವ್ರ ಅಭಿಮಾನಿಗಳು. ಅವ್ರನ್ನ ಹೆಂಗೆ ಸರ್ ತಲೆ ಮೇಲೆ ತೊಗೊಂಬರೋದು, ಒಂದು ಕತೆ ಒಳಗಡೆ ಅವ್ರನ್ನ ಹೆಂಗೆ ಇಡೋದು, ತುಂಬಾ ಕಷ್ಟವಾದ ಕೆಲಸ ಅದು. ಒಂದು ಕತೆ ಒಳಗೂ ಅವ್ರನ್ನ ತೊಗೊಂಬರಬೇಕು, ಅವ್ರನ್ನ ಇಷ್ಟಪಡುವಂಥ ಅಭಿಮಾನಿಗಳಿಗೂ ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು. ಈ ಕೆಲಸ ಇದೆಯಲ್ಲ, ಇದು ಸುಲಭವಾಗಿ ನಡೆಯುವಂಥದ್ದಲ್ಲ. ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗಿರೋ ಕ್ರೇಜ್ನ ಮ್ಯಾಚ್ ಮಾಡೋಕ್ಕೆ ತುಂಬ ಅದನ್ನೇ ಹೇಳಿದ್ದು ನಾನು, ಅವ್ರಿಗಿರೋ ಕ್ರೇಜ್ನ ಮ್ಯಾಚ್ ಮಾಡೋದು ಜೊತೆಗೆ ಒಂದು ಕತೆ ಹೇಳೋದಿದೆಯಲ್ಲ, ಅವ್ರ ಕ್ರೇಜ್ಗೋಸ್ಕರ ಸಿಳ್ಳೆ ಹೊಡೆಯೋಕ್ಕೆ ಒಂದು 4 ಸೀನ್ಗಳು, ಡ್ಯಾನ್ಸ್ಗಳು, ಫೈಟ್ಗಳು ಮಾಡ್ಬೋದು. ಬಟ್ ಅವ್ರನ್ನ ಇಟ್ಕೊಂಡು ಒಂದು ಕತೆ ಹೇಳೋದು ಹೆಂಗೆ, ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವನಿಗಿರುವಂಥ ಡೆಡಿಕೇಶನ್ ಈಚ್ ಆ್ಯಂಡ್ ಎವ್ರಿ ಡೇ, ಅದೇನು ದೇವ್ರು ಕೊಟ್ಟಿರೋ ವರ ಅಲ್ಲ. ಹಿ ಹ್ಯಾಸ್ ವರ್ಕ್ಡ್ ಹಾರ್ಡ್. ದೇವರ ಆಶೀರ್ವಾದದಿಂದ ಹಿ ಹ್ಯಾಸ್ ವರ್ಕ್ಡ್ ಹಾರ್ಡ್. ಪ್ರತಿ ದಿನ ನಾನು ನೋಡ್ತಿದ್ದೀನಲ್ಲ ಸೆಟ್ಟಲ್ಲಿ, ಯಾರೂ ಕೂಡ ಈಸಿಯಾಗಿ ಕೆಲಸ ಮಾಡಿದ್ದೇ ಇಲ್ಲ, ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೆ ಕೈ ಗೇಟಾಗಿತ್ತು, ಕಾಲು ಗೇಟಾಗಿತ್ತು, ಅವ್ರಿಗೆ ನಿದ್ದೆ ಇರ್ತಿರಲಿಲ್ಲ. ಪ್ರತಿ ದಿನ ಕೆಲಸ ಮಾಡ್ತಾಯಿದ್ರು. 100 ಜನ ಫೇಸ್ ಮಾಡುವಂಥ ಒಬ್ಬ ನಾಯಕನಾಗಿ ಫೈಟ್ ಮಾಡ್ಬೇಕಾದ್ರೆ ಅವ್ರಿಗೊಂಚೂರು ಏಟು ಬೀಳದೇ ಇರುತ್ತಾ. ಅದು ಸಿನಿಮಾದಲ್ಲಿ ತೋರಿಸ್ಬೋದು ಅವ್ರಿಗೇನು ಏಟಾಗಲ್ಲ ಅಂತ, ಬಟ್ ರಿಯಲಲ್ಲಿ ಫೈಟ್ ಮಾಡುವಾಗ ಅವ್ರಿಗೆ ಸಿಕ್ಕಾಪಟ್ಟೆ ಏಟಾಗ್ತಾಯಿತ್ತು. ಆ ಏಟಾಗಿದ್ರು ಕೂಡ ಒಂದಿನ ಅವ್ರು ರೆಸ್ಟ್ ತೊಗೊಂಡಿಲ್ಲ. ಬಿಕಾಸ್ ಸ್ಕೆಡ್ಯೂಲ್ ಒಳಗಡೆ ಮುಗಿಬೇಕು, ನಿರ್ಮಾಪಕರನ್ನ ನಾನು ಬದುಕಿಸ್ಕೊಳ್ಬೇಕು, ಅವ್ರಿಗೆ ಹೇಳಿದ ದಿನಗಳಲ್ಲಿ ನಾನು ಸಿನಿಮಾ ಮುಗಿಸ್ಬೇಕು ಅಂತ, ಹೀಗೆ ನೂರಾರು ಆಯಾಮಗಳಲ್ಲಿ ನೋಡಿ ಈ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ನನಗೆ ಗ್ರೇಟ್ ಅನಿಸುತ್ತೆ. ಐ ವಾಸ್ ವೆರಿ ಎಮೋಷ್ನಲಿ ಕನೆಕ್ಟೆಡ್ ಟು ದ ಮೂವಿ ಬಿಕಾಸ್ ಆಫ್ ದ್ಯಾಟ್. ಎಲ್ಲರನ್ನೂ ನೋಡಿದ್ದೀನಿ. ಆಮೇಲೆ DOP ಚಾನ್ಸೇ ಇಲ್ಲ. ಫೈಟ್ಸ್, ಓ ಮೈ ಗಾಡ್, ಯಾವುದ್ರಿ ಬೇರೆ ಭಾಷೆ ಸಿನಿಮಾಗಳಿಗೆಲ್ಲ ನೋಡಿ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬರಬಾರ್ದು ಅಂತ ಅನ್ಕೋತೀವಲ್ಲ, ಬಹುಶಃ ಈ ಸಿನಿಮಾ ನೋಡಿ ಅನ್ಕೋತಾರೆ ಕನ್ನಡದಲ್ಲಿ ಆ ಥರ ಸಿನಿಮಾ ಬಂತಲ್ಲ, ಆ ಥರದ್ದು ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಅಷ್ಟು ಹೆಮ್ಮೆ ಇದೆ ನನಗೆ. ಅದ್ಭುತವಾದಂಥ DOP, ಡೈಲಾಗ್ ಲೈಟರ್ ಅಂತೂ ಅಪ್ಪ, ಅವ್ರ ಹೀರೋ ಅಂತಲೇ ನಾನು ಹೇಳೋದು. ಅವ್ರ ಡೈಲಾಗ್ ರೈಟರ್ನ ಅವ್ರಿಗೋಸ್ಕರನೇ ಇನ್ನೊಂದು ಸರಿ ಎಲ್ಲರೂ ಸಿನಿಮಾ ನೋಡ್ತಾರೆ. ಅಷ್ಟು ಅದ್ಭುತವಾದಂಥ ಡೈಲಾಗು. ಏನು ವಯಸ್ಸು ನೆತ್ತಿಗಾಗಿದೆ ಅಷ್ಟೇ, ನೆತ್ತರಿಗಲ್ಲ ಅನ್ನೋದು. ಓ ಮೈ ಗಾಡ್, ಚೆನ್ನಾಗಿ ಪಾರ್ಟ್ ಆಫ್ ದ ಮೂವಿ ಏನು? ಎಸ್ ಎಸ್, ಫೇವ್ರೆಟ್ ಪಾರ್ಟ್ ಆಫ್ ದ ಮೂವಿ ಇಸ್ ಡೈಲಾಗ್. ಆಮೇಲೆ ದರ್ಶನ್ ಸರ್ ಅವ್ರಿಗೆ ಇರುವಂಥ ಆ ಇಮ್ಯಾಜ್, ನೀವು ಅವ್ರಿಗೆ ಎಷ್ಟೇ ಬಿಲ್ಡಪ್ ಕೊಡ್ರಿ ಅದಕ್ಕೆ ಸಮವಾಗಿ ತೂಗ್ತಾರವರು. ಕೆಲವೊಬ್ರಿಗೆ ರೀ ಇವ್ರಿಗೆಲ್ಲ ಎಷ್ಟೊಂದು ಬಿಲ್ಡಪ್ಪ ಅಂತ ಅಂದ್ಕೊಂಡ್ಬಿಡ್ತೀವಲ್ಲ ನಾವು, ಅವ್ರಿಗೆ ಎಷ್ಟು ಕೊಟ್ಟರು ಕಡಿಮೆ ಅಂತಲೇ ಅನಿಸ್ತಾ ಇದೆ ನನಗೆ. ಆ ರೇಂಜ್ಗೆ ಕಾಣ್ತಾರೆ ಫ್ರೇಮಲ್ಲಿ. ಸೂಪರ್. ಈ ಥರದ ಹೀರೋಗಳು ನಮ್ಮ ಕನ್ನಡದಲ್ಲಿ ಇರೋಕ್ಕೆ ನಮಗೊಂಥರ ಖುಷಿನಪ್ಪ. ಅವರಿಂದನೇ ಇನ್ನೊಂದಿಷ್ಟು ಹೆಚ್ಚು ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳಿಂದ ಹೆಚ್ಚು ಸಿನಿಮಾಗಳು ತಯಾರಾಗ್ತವೆ. ಅವರಿಂದ ಒಂದಿಷ್ಟು ಇಂಡಸ್ಟ್ರಿ ಲವಲವಿಕೆ ಆಗಿರುತ್ತೆ. ಏನೋ ಐ ಆಮ್ ಸೋ ಹ್ಯಾಪಿ. ತುಂಬ ಮುದ್ದಾಗಿ ಕಾಣ್ತಾಳೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಮೊದಲನೇ ಸಿನಿಮಾಗೆ ಇಷ್ಟು ದೊಡ್ಡ ಒಂದು ವೇದಿಕೆ ಸಿಗ್ತಲ್ಲ ಆ ಮಗುಗೆ, ಅವಳು ಅದೃಷ್ಟ ಮಾಡಿದ್ದು. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾಳೆ. ಅವಳು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿದ್ಲು. ಪ್ರತಿಯೊಂದು ದಿನ, ಪ್ರತಿಯೊಂದು ಸೀನನ್ನು ತುಂಬ ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದ್ಲು. ಯಾರು ನಮಗೆ ಕೊಟ್ಟಿರುವ ಕೆಲಸವನ್ನು, ಅವಕಾಶವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕೆಲಸ ಮಾಡ್ತಾರೋ ಅವ್ರನ್ನ ಯಾವತ್ತೂ ಕೈ ಬಿಡೋದು. ಇಟ್ ವಾಸ್ ವಂಡರ್ಫುಲ್.